ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಂಗನ್ಸ್ದಂಗೆ ಎಲ್ಲರೂ ಚೆನ್ನಾಗೇ ಇರ್ತೀರಾ? ಇವತ್ತು ನಾನು ನಿಮಗೆ KCET ಮತ್ತು NEET ಎರಡಕ್ಕೂ ಸಂಬಂಧಿಸಿ ಇಂದ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ ತಿಳಿಸೋಕೆ ಬಂದಿದ್ದೀನಿ. ಈ ಮಾಹಿತಿ ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. KCET ಕೋರ್ಸ್ಗಳ ರಿವೈಸ್ಡ್ ಫೀಸ್ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, KCET ಮೂಲಕ ಪ್ರವೇಶ ಪಡೆಯುವ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, B.Pharma ಮತ್ತು Pharma D ಕೋರ್ಸ್ಗಳ ಪರಿಷ್ಕೃತ ಶುಲ್ಕ ರಚನೆ ಅಂದರೆ ರಿವೈಸ್ಡ್ ಫೀಸ್ ಸ್ಟ್ರಕ್ಚರನ್ನು KA ಬಿಡುಗಡೆ ಮಾಡಿದ್ದಾರೆ. ಈ ಹೊಸ ಫೀಸ್ ಸ್ಟ್ರಕ್ಚರನ್ನು KA ಅಧಿಕೃತ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಕೋರ್ಸ್ಗೆ ಎಷ್ಟು ಶುಲ್ಕ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು NEET ವಿದ್ಯಾರ್ಥಿಗಳಿಗೆ MBBS ಮತ್ತು BDS ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ KA ಬಿಡುಗಡೆ ಮಾಡಿದ್ದಾರೆ. ಅಂದರೆ ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟುಗಳು ಲಭ್ಯವಿವೆ ಅನ್ನೋ ಸಂಪೂರ್ಣ ಮಾಹಿತಿ ಈಗ KA ವೆಬ್ಸೈಟ್ನಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು KA ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಮಾಕ್ ಅಲಾಟ್ಮೆಂಟ್ಗೂ ಮೊದಲು ನಡೆಯುವ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ಈಗ ಎಲ್ಲರೂ ಕಾತುರದಿಂದ ಕಾಯ್ತಿರೋದು ಮಾಕ್ ಅಲಾಟ್ಮೆಂಟ್ ಫಲಿತಾಂಶಕ್ಕಾಗಿ. KA ಮುಂದಿನ ದಿನಗಳಲ್ಲಿ ಮಾಕ್ ಅಲಾಟ್ಮೆಂಟ್ ಫಲಿತಾಂಶವನ್ನು ಪ್ರಕಟಿಸುತ್ತಾರೆ. ಫಲಿತಾಂಶ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ.